ಫಸ್ಟ್ ಓನರ್ ಇಂಟ್ರೊಡಕ್ಷನ್ ಮಾಡೋಣ. ಕೃಷ್ಣಣ್ಣ, ಈ ವರ್ಷ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮಳೆ ಬಂದಿತ್ತಲ್ಲ, ನಾನ್ ಸ್ಟಾಪ್ ಮಳೆ ಜಾಸ್ತಿ ಇಲ್ಲ, ಆದ್ರೂ ಅದ್ರಲ್ಲಿ ನಮಗೆಲ್ಲ ಡ್ಯಾಮೇಜ್ ಅಂತ ಹೇಳ್ತಿದ್ರಿ ನೀವು, ಏನೇನು ಸ್ಟೆಪ್ ಮಾಡಬೇಕು ಏನೇನಂತ. ಆದ್ರೆ ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದಿರಣ್ಣ. ಒಂದೇ ಒಂದು ಕಾಯಿಲೆ ಕಳಿಸ್ತಿಲ್ಲ, ಏನೂ ಇಲ್ಲ. ಈ ಸತಿ ಇರಿಗೇಷನ್ 2 ರೌಂಡ್ ಕೊಟ್ಟೆ. ಫಸ್ಟ್ ಸ್ಟಾರ್ಟಿಂಗ್ ಫೆಬ್ರವರಿ ಎಂಡಲ್ಲಿ ಹೇಳ್ತಾ ಇದ್ದೇನೆ, ಅಪ್ಪನ ಮಗದ ಕಾಂಬಿನೇಷನ್ ಭಾರಿ ಜೋರಾಗಿದೆ. 2 ಜನದು ಮಗ ಬಂದು 2.5-3 ವರ್ಷ ಆಯ್ತು. ಬಂದ್ಮೇಲಿಂದ ನನಗೆ ಡಬಲ್ ಆಗ್ತಾ ಇದೆ ಫಸ್ಟ್ ಈ ವರ್ಷ. ಹೆಂಗಿದೆ ಅಂತ ನೋಡಿ, ನೋಡಿ ಅಲ್ಲಿ ಇಲ್ಲಿ ನೋಡಿ ಹೆಂಗಿದೆ ಒಳ್ಳೆ. ಆನೆ ಹಾವಳಿಯಿಂದ ಅಷ್ಟೇ ಗೊತ್ತಾಯ್ತು. ಇಲ್ಲಿ ನೋಡಿ ಆನೆ ಹೆಜ್ಜೆ ನೋಡಿ, ಇಲ್ಲಿ ನೋಡಿನ ಒಂದು ವೈರಲ್ ಆಯ್ತಲ್ಲ ವಿಡಿಯೋ, ಒಂದು ರೋಡ್ ದಾಟ್ತಿರೋದು, ಒಂದು 32 ಅದು ಇವ್ರ ತೋಟಕ್ಕೆ ದಾಟಿರೋದು, ಇವ್ರ ತೋಟದಿಂದ ಇನ್ನು ಇವ್ರ ತೋಟಕ್ಕೆ ದಾಟಿರೋದು. ಅದು ನಿಮ್ಮ ತೋಟನ ಈ ಲೆವೆಲ್ಗೆ ಆಗಲ್ಲ, ಇನ್ನೂ ನಾವು ಅಪ್ಗ್ರೇಡ್ ಮಾಡಬೇಕು. ಒಂದು ನರ್ಸರಿ ಬೇಕು ಅಂದಾಗ ಹೋದ ವರ್ಷದ ಕೂಡ ಒಂದು 35-36 ಸಾವಿರ ಇಲ್ಲೇ ಮಲ್ಟಿಪ್ಲಿಕೇಶನ್ ಆಯಿತು. ಅದು ನರ್ಸರಿ, ಒಳ್ಳೆ ನರ್ಸರಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಬನ್ನಿ, ಈಗ ಯಾರು ತೋಟದಲ್ಲಿ ಫಸ್ಟ್ ಓನರ್ ಇಂಟ್ರೊಡಕ್ಷನ್ ಮಾಡೋಣ. ಕೃಷ್ಣಣ್ಣ, ಮತ್ತೆ ಚೆನ್ನಾಗಿದ್ದೀರಾ? ಸೂಪರ್ ಕಾರ್ತಿಕರೇ. ಮತ್ತೆ ಕೃಷ್ಣಣ್ಣ ಇಂಟ್ರೊಡಕ್ಷನ್ ಬೇಡ, ಯಾಕೆಂದರೆ ರೆಗ್ಯುಲರ್ ನಮ್ಮದು ಇತಿಹಾಸವಾಗಿ ನಮ್ಮ ಜೊತೆ ಇರ್ತಾರೆ. ಅವ್ರ ತೋಟಕ್ಕೆ ಬಂದಿದ್ದೀವಿ ಯಾಕೆಂದರೆ ಈ ವರ್ಷ ನೋಡೋದಲ್ಲಿ ಈ ತೋಟ ಅಮೇಝಿಂಗ್. ಯಾಕೆಂತಂದರೆ ಸೈಜ್ ವೈಸು, ಆ ವೃತ್ತು, ಆ ಕಲರು, ಆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು, ಕ್ರಾಪು. ಅಣ್ಣ, ನಾನು ಏನು ಕೇಳಬೇಕಾಗಿತ್ತು ಅಂತಂದರೆ, ಈ ವರ್ಷ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮಳೆ ಬಂದಿತ್ತಲ್ಲ, ನಾನ್ ಸ್ಟಾಪ್ ಮಳೆ ಜಾಸ್ತಿ ಇಲ್ಲ, ಆದರೂ ಅದ್ರಲ್ಲಿ ನಮಗೆಲ್ಲ ಡ್ಯಾಮೇಜ್ ಅಂತ ಹೇಳ್ತಿದ್ರಿ ನೀವು, ಏನೇನು ಸ್ಟೆಪ್ ಮಾಡಬೇಕು ಏನೇನಂತ. ಆದರೆ ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದಿರಣ್ಣ. ಒಂದೇ ಒಂದು ಕಾಯಿಲೆ ಕಳಿಸ್ತಿಲ್ಲ, ಏನೂ ಇಲ್ಲ. ಹೌದು, ಅದ್ರ ಬಗ್ಗೆ ಮಾತ್ರ ಈ ಸತಿ ಇರಿಗೇಷನ್ 2 ರೌಂಡ್ ಕೊಟ್ಟೆ. ಫಸ್ಟ್ ಸ್ಟಾರ್ಟಿಂಗ್ ಫೆಬ್ರವರಿ ಎಂಡಲ್ಲಿ. ಓಕೆ, ವೆದರು ಚೆನ್ನಾಗಿ ಸೂಟೇಬಲ್ ಆಯಿತು. ಬಿಸಿಲಿತ್ತು ತುಂಬ. ಅದೇ ಟೈಮಿಗೆ ಜೂನ್ ಜುಲೈ ಹೊತ್ತಿಗೆ ಪೆನಿಕಲ್ಸು ಎಲ್ಲ ಚೆನ್ನಾಗಿ ಬಂತು. ಚೆನ್ನಾಗಿ ಒಂಥರ ವೆದರು ಸೂಟ್ ಆಯಿತು. ಅಷ್ಟೊತ್ತಿಗೆ ಮಳೆ ಹಿಡಿಯೋ ಹೊತ್ತಿಗೆಲ್ಲ ಆಗಲೇ ನಮ್ಮ ಮೆಣಸೆಲ್ಲ ಸೆಟ್ ಆಗಿತ್ತು. ಹಾಗಾಗಿ ಈ ವರ್ಷ ಒಳ್ಳೆ, ವರ್ಷಕ್ಕಿಂತಲೂ ಈ ವರ್ಷ ನನಗೆ ಒಳ್ಳೆ ಮೆಣಸು ಕಾಣ್ತಾ ಇದೆ. ಒಳ್ಳೆ ಎಷ್ಟು ಆಕ್ಟಿವ್ ಆಗಿದೆ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ. ಹೌದು, ಭಾರಿ ಚೆನ್ನಾಗಿದೆ. ಟೈಮಲ್ಲಿ ಡಾಕ್ಟರ್ ಕೇಳ್ಕೊಂಡು, ವೇಣುಗೋಪಾಲ್ ಸರ್ ಕೇಳ್ಕೊಂಡು ಏನೇನು ಕೆಲಸ ಮಾಡಬೇಕು, ಅದೇ ರೀತಿ ನನ್ನ ಮಗ ಈಶ್ವರು ಅಂತ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದ. ಅವನು ಪ್ರತಿದಿನ ಪ್ರತಿ ಬೀಳ್ನೂ ವಾಚ್ ಮಾಡ್ಕೊಂಡಿದ್ದ. ಹಾಗಾಗಿ ಇನ್ ಟೈಮಿಗೆಲ್ಲ ಸ್ಪ್ರೇನೂ ಆಗ್ತಾ ಇತ್ತು. ಹಾಗಾಗಿ ನೀರು ಆಯಿತು, ಗೊಬ್ಬರನೂ ಆಯಿತು. ಇವಾಗ ಇನ್ನು ಮೆಣಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿದೆ ಅಣ್ಣ. ಮತ್ತೆ ನಿಮ್ದು ನೋಡಿ ಬೇಸಿಕ್ ಎಲ್ಲ ಎಷ್ಟು ಚೆನ್ನಾಗಿದೆ, ಬಡ್ಡೆಲ್ಲ ಎಷ್ಟು ಚೆನ್ನಾಗಿ ಏರಿಸಿದ್ದೀರಾ. ಆ ಟೈಮಲ್ಲಿ ಮಾಯ್ಚರ್ ನಿಲ್ದಂಗೆ ಕ್ಲೀನಾಗಿ ನೋಡಿದ್ದೀರಾ. ಮತ್ತೆ ಕಾಂಪೋಸ್ಟ್ ನೀವು ಹಾಕ್ತಾ ಇರ್ತೀರಲ್ಲ? ಕಾಂಪೋಸ್ಟ್ ಇಡೀ ತೋಟಕ್ಕೆ ಎವ್ರಿ ಇಯರ್ ಹಾಕ್ತಾ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ದನಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಒಂದು 4 months ಎಲ್ಲ ಮಿಕ್ಸ್ ಆಗಿ. ಹೌದು, ಆಮೇಲೆ ಎವ್ರಿ ಇಯರ್ ಬುಡಕ್ಕೆ ಹಾಕ್ತಾ ಇರ್ತೀನಿ. ಹೌದು. ಮತ್ತೆ ಇನ್ನೊಂದು ಏನು ಗೊತ್ತಾ, ಇವ್ರದ್ದು ಬಂದ್ಬಿಟ್ಟು ಲಾರ್ಜ್. ನಿಮಗೆ ಒಂದು ತೋಟ, ಒಂದು ಈ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕನಹಳ್ಳಿ ತೋಟ ನೋಡ್ತೀವಿ ಅಂತ ಅನ್ಕೊಳ್ಳಿ, ಒಂಥರ ಚೆನ್ನಾಗಿದೆ. ನಂದಿಪುರಕ್ಕೆ ಹೋಗ್ತೀರಾ ಅಂತ, ಅದು ಇನ್ನೊಂದು ಥರ ಚೆನ್ನಾಗಿದೆ. ಅಲ್ಲೂ ಚೆನ್ನಾಗಿದೆ. ಅದರ ಆದರೆ ನಾನು ಈಶ್ವರ್ ಇಬ್ರು ಅವ್ನು ಇವತ್ತು ಇರಬೇಕಾಗಿತ್ತು. ಬೆಂಗಳೂರಿಗೆ ಹೋಗಿದ್ದಾನೆ, ಬರ್ತಿದ್ದಾನೆ ಇವಾಗ. ಹೌದು, ಹೇಳ್ತಾ ಇದ್ದೇನೆ, ಅಪ್ಪನ ಮಗದ ಕಾಂಬಿನೇಷನ್ ಭಾರಿ ಜೋರಾಗಿದೆ 2 ಜನದು ಅಂತ. ಯಾಕೆಂತಂದ್ರೆ ರೆಗ್ಯುಲರ್ ಆಗಿ ಡಿಸ್ಕಷನ್ ಇರುತ್ತೆ ಅವ್ರದ್ದು, ಏನು ಮಾಡ್ಬೋದು, ಏನು ಕಲಿತಾ ಇದ್ದಾರೆ. ಈಶ್ವರ ಅಂತೂ ಅದ್ರ ಬಗ್ಗೆ ರಿಸರ್ಚ್ ಅಂತ ಮಾಡ್ತಾನೆ ಇರ್ತಾರೆ, ಕಲಿತಾ ಇದ್ದಾರೆ. ಅಣ್ಣನ ಫುಲ್ ಗೈಡ್ಲೈನ್ಸು. ಮಗ ಬಂದು 2.5-3 ವರ್ಷ ಆಯಿತು. ಬಂದ್ಮೇಲಿಂದ ನನಗೆ ಡಬಲ್ ಆಗ್ತಾ ಇದೆ ಫಸ್ಟ್ ಈ ವರ್ಷ. ಹೌದು, ಯಾವಾಗಲೂ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ ಈ ವರ್ಷ. ಒಳ್ಳೆ ಅನ್ಕೊಂಡಿದ್ದೀನಿ. ಸೂಪರ್. ನೋಡಿ, ಸುತ್ತ ನೋಡಿದ್ರು ಇಲ್ಲೆಲ್ಲ ಚೆನ್ನಾಗಿ ಯಾವುದು ಕಾಯಿಲೆ ಬೀಳ್ ಸಿಕ್ಕಿಲ್ಲ. ಈ ತೋಟಕ್ಕೇನೋ 1-2 ಬೀಳೇನೋ. ಹೌದು, ನೋಡಿ ಒಂದು ಇಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡಿ ಹೆಂಗಿದೆ ಅಂತ. ನೋಡಿ, ಇಲ್ಲಿ ನೋಡಿ ಅಲ್ಲಿ, ಇಲ್ಲಿ ನೋಡಿ ಹೆಂಗಿದೆ ಬಳ್ಳಿ. ಇದು ಒಂದು ಬಳ್ಳಿ ಅಂತಲ್ಲ, ನೋಡಿ ಈ ಕಡೆ ನೋಡಿ, ಇದು ನೋಡಿ ಹಿಂಗೆ. ಅದು ನೋಡಿ ಈ ಕಡೆ ನೋಡಿ, ಅಷ್ಟೇ. ಇದೆಲ್ಲ ನೋಡಿ ಹೆಂಗಿದೆ ಅಂತ. ಒಂದು ಎಲೆ ಇತ್ತು ನೋಡ್ರಿ, ಒಳ್ಳೆ ಒಳಗಡೆ ಎಲ್ಲ ಇನ್ಸೈಡ್ ಎಲ್ಲ ತುಂಬ ಚೆನ್ನಾಗಿದೆ. ಹೌದು, ಕ್ರಾಪು ಚೆನ್ನಾಗಿದೆ. ಸ್ವಲ್ಪ ಆನೆದು ಹಾವಳಿ ಜಾಸ್ತಿ. ಹಾಗಾಗಿ ಹೌದು ನೋಡಿ, ಒಂದು ಸ್ವಲ್ಪ ಆನೆ ಹಾವಳಿಯಿಂದ ಅಷ್ಟೇ ಗೊತ್ತಾಯ್ತು. ಇಲ್ಲಿ ನೋಡಿ ಆನೆ ಹೆಜ್ಜೆ ನೋಡಿ, ಇಲ್ಲಿ ನೋಡಿನ. ಹಾಸನ ಜಿಲ್ಲೆಗೂ ಚಿಕ್ಕಮಗಳೂರು ಜಿಲ್ಲೆಗೆ ನನ್ನ ಬಾರ್ಡ್ರು ಎಲ್ಲ ಓಡ್ ಬಂದು ಇಲ್ಲಿಂದಲೇ ಮೂಡಿಗೆರೆ ಕಡೆ ಒಂದು ವೈರಲ್ ಆಯ್ತಲ್ಲ ವಿಡಿಯೋ, ಒಂದು ರೋಡ್ ದಾಟ್ತಿರೋದು, ಒಂದು 32 ಅದು ಇವ್ರ ತೋಟಕ್ಕೆ ದಾಟಿರೋದು, ಇವ್ರ ತೋಟದಿಂದ ಇನ್ನು ಇವ್ರ ತೋಟಕ್ಕೆ ದಾಟಿರೋದು. ಅದು 2 ಸೈಡ್ ಇವ್ರದೇ ತೋಟ ಬರುತ್ತೆ. ಆದ್ರೂ ಆನೆಗಳು ರೋಡಲ್ಲೇ ಹೆಚ್ಚು ಹೋಗಿದ್ದಾವೆ. ಹಾಗಾಗಿ ಕೆಲವು ಕಡೆಗೆ ಡ್ಯಾಮೇಜ್ ಆಗಿದೆ. ಹೌದು ಅಂತ ಹೇಳೋಷ್ಟು ತೊಂದರೆ ಇಲ್ಲ. ಆದರೆ ಎಲ್ಲ ರೋಡಲ್ಲೇ ಮೂವ್ ಆಗಿದ್ದರಿಂದ ಅಂತ ಗಿಡ ಹೋಗಿಲ್ಲ. ಆದರೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ. ಹೌದು.
ಆದ್ರೆ ಪದೇ ಪದೇ ಇವಾಗ ಇತ್ತೀಚೆಗೆ ಅದಕ್ಕೆ ಇಲ್ಲೇ ತೋಟದಲ್ಲಿ ಆಚೆ ಈಚೆ ತಿರುಗಾಡ್ಕೊಂಡೇ ಇದೆ. ಹೌದು, ಹಾಗಾಗಿ ತೋಟದ ಕೆಲಸ ಮಾಡೋಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಅದು ಟೈಮ್ ಮಾಡ್ಕೋಬೇಕಲ್ಲ. ಹೇಳ್ದಲ್ಲ ಅವಾಗಲೇ, ಸುಮ್ಮನೆ ವೈರಸ್ ಇರೋ ಗಿಡ ಇಟ್ಕೊಂಡು ಎಷ್ಟು ವರ್ಷ ಆದ್ರೂ ಬರೀ 1-2 kg 4 kg 5 kg ಒಂದ್ ಬೀಳಿಗೆ ಏನಿಲ್ಲ ಅಂದ್ರೆ 20-30 kg ಹಸಿ ಬರ್ಲೇಬೇಕು. ಇಲ್ಲೇ ನಾವು ಮಾಡೋ ಕೆಲಸದಲ್ಲಿ ವರ್ಕೌಟ್ ಆಗಲ್ಲ ನಿಜವಾಗ್ಲು. ಹಾಗಾಗಿ ನಾವೆಲ್ಲ ಬೆಳೆದಿದ್ದ ಗಿಡನೆಲ್ಲ ಅವಾಗಲೇ ತೆಗಿತೀವಿ, ಹೊಸದ್ ಹಾಕ್ತಿವಿ. 3-4 ವರ್ಷಕ್ಕೆ ಬಂದ್ಬಿಡ್ತದೆ ಗಿಡ. ಯಾಕೆ ಸುಮ್ಮನೆ ಹಳೆ ಬೆಳೆದಿದ್ದ ಗಿಡ ಇಟ್ಕೊಂಡು. ಇವಾಗ ಅದ್ರಲ್ಲೂ ಡಾಕ್ಟರ್ ವೇಣುಗೋಪಾಲ್ ಸರ್ ನರ್ಸರಿ ಬೇರೆ ಔಟ್ಸೈಡ್ ಇಂದ ಎಲ್ಲೂ ತರಕ್ ಬಿಡಲ್ಲ, ರನ್ನರ್ಸ್ ಕೊಡಿಸ್ತಾರೆ. ನಮ್ಮ ತೋಟಕ್ಕಾಗೋಷ್ಟು ನರ್ಸರಿ ನಾನೇ ಮಾಡ್ತೀನಿ. ಕಳ್ಸತಿ ಮಾಡಿದ್ದೆ, ಈ ವರ್ಷನೂ 20,000 ಮಾಡಿದ್ದೀನಿ, ಕಳೆದ ವರ್ಷನೂ 25,000 ಮಾಡಿದ್ದೀನಿ. ಕಳ್ಸತಿ ವಿಡಿಯೋದಲ್ಲೆಲ್ಲ ನೀವು ಹಾಕಿದೆ. ಈ ಸತಿನೂ ಚೆನ್ನಾಗಿ ಬರ್ತಾ ಇದೆ. ಸರ್ ಬಂದು ಯಾವಾಗಲೂ ನಮಗೆ ಯಾವ ರೀತಿ ನರ್ಸರಿ ಮಾಡಬೇಕು, ಯಾವ್ಯಾವ ವೆರೈಟಿ ಮಾಡಬೇಕು, ಒಟ್ಟು 10-15 ವೆರೈಟಿ ನಂಗೆ ಕೊಟ್ಟಿದ್ದಾರೆ. ಇವಾಗ ಎಲ್ಲ ಮಿಕ್ಸಪ್ ಆಗಿದೆ, ತೋಟ ಇನ್ನೂ ಚೆನ್ನಾಗಿ ಆಗ್ತದೆ. ಮತ್ತೆ ಸರ್ ನಾನು ನೋಡಿದಂಗೆ ಏನು ಅಂತಾರೆ, ಒಂದೊಂದು ಟಾರ್ಗೆಟ್ ಕೊಡ್ತಾರೆ. ಫಸ್ಟ್ ತೋಟ ರೆಡಿ ಮಾಡ್ತಾರೆ, ತೋಟ ರೆಡಿ ಆಯ್ತು ಅಂದಷ್ಟೇ ನರ್ಸರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅಂತಾರೆ. ಎಕ್ಸಾಕ್ಟ್ಲಿ ಅದೆಲ್ಲ ನಮ್ಗೆ ನಾಲೆಜ್ ನಮಗೆ ಕೊಡ್ತಾ ಇದ್ದಾರೆ. ಇವತ್ತು ಬಂದಿದ್ದಾರೆ ಸರ್ ನೋಡಕ್ಕೆ. ತುಂಬಾ ಅವರ ದಿನ ಅವರ ಸೂಪರ್ವೈಸರ್ ನಮಗೊಂಥರ ಸ್ಫೂರ್ತಿ. ಯಾಕಂದ್ರೆ ದಿನ ವಿಚಾರಿಸೋರು ಮುಂಚೆ, ಇತ್ತೀಚೆಗೆ ಎಲ್ಲ ಚೆನ್ನಾಗಾದ್ಮೇಲಿಂದ ಒಂದ್ ಸ್ವಲ್ಪ ಸಮಾಧಾನದಾಗೆ ವಾರಕ್ಕೆ ಒಂದ್ಸತಿ ಫೋನ್ ಮಾಡ್ತಾರೆ. ಮುಂಚೆ ವಾರಕ್ಕೆ 3 ಸತಿ ಮಾಡೋರು. ಏನೇನ್ ಕೆಲಸ ಆಗ್ತಿದೆ, ಯಾವ್ಯಾವ ರೀತಿ ನಡೀತಿದೆ, ಏನ್ ಮಾಡ್ಬೇಕು, ಯಾವ ರೀತಿ ಇದನ್ನು ಗಿಡ ಉಳಿಸ್ಕೊಬೇಕು ಅಂತೆಲ್ಲ ಹೇಳೋರು. ಅವ್ರು ಹೇಳಿದ್ದೆಲ್ಲ ಚಾಚು ತಪ್ಪನೆ ಮಾಡೋರ್ತಿ. ನನ್ನ ತೋಟ ತುಂಬಾ ಚೆನ್ನಾಗಿದೆ. ಎಲ್ಲ ನಂದು ಇಡೀ ಗ್ರೂಪಿನ 3 ಎಸ್ಟೇಟ್ ಇದೆ, 3ರಲ್ಲೂ ಚೆನ್ನಾಗಿದೆ. ಇವತ್ತು ನಾವಂತೂ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ಎಲ್ಲ ತೋಟ. ಎಲ್ಲಾದ್ರೂ ಹೋಗ್ಲಿ, ಚಿಕ್ಕಮಂಗ್ಳೂರು, ಕೂರ್ಗ್, ಸಕಲೇಶ್ಪುರ ಒಂದ್ಸಲ ಬೆಸ್ಟ್ ತೋಟ ಅನ್ಬೋದಣ್ಣ ಆಯ್ತಾ ನೋಡಬೇಕಾದ್ರೆ ಅಂತ. ನಿಮ್ದು ಒಂದು ತೋಟ ಅಂತಲ್ಲ, 3-4 ತೋಟ ಇದೇ ಥರ ಇದೆ. ಭಾರಿ ಖುಷಿ ಆಯಿತು. ಇದು ಚೀಕ್ನಳ್ಳಿ ಅಂತ ನಾವು ಆನ್ ದ ವೇ ಹೋಗೋದು ಬರೋ ರೋಡು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ. ಒಂದೊಂದು ದಿನ ಒಂದೊಂದು ಥರ ಕಾಣಿಸ್ತಿರುತ್ತೆ ಬಳಿ ಚೇಂಜಸ್. ನಾನು ತಂದೆಯೊಟ್ಟಿ 35 ವರ್ಷ ಅವ್ರ ಜೊತೆನೇ ಪ್ಲಾಂಟೇಶನಲ್ಲಿ ನಾವು ತಂದೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದು. ಅವ್ರದ್ದು ಮಾರ್ಗದರ್ಶನ ಇನ್ನೂ ನನಗೆ ಯಾವ ರೀತಿ ಪ್ಲಾಂಟೇಶನ್ ಬೆಳೆಯೋದು ಎಲ್ಲ ಹೇಳ್ಕೊಟ್ಟಿದ್ದು. ಆದ್ರೆ ಮೆಣಸು ಅವಾಗ ಇರಲಿಲ್ಲ. ಇತ್ತೀಚೆಗೆ ಮೆಣಸು ಬಗ್ಗೆ ಚೆನ್ನಾಗಿ ಆಗ್ತಾ ಇದೆ. ಸೂಪರ್, ತುಂಬಾ ಫಸ್ಲಾಗ್ತಾ ಇದೆ. ನೋಡಿ ಇದೆಲ್ಲ ಹೆಂಗಿದೆ, ಸ್ಟ್ರೆಚ್ಚಲ್ಲಿ ನೋಡ್ಬೋದು. ಎಲ್ಲ ತುಂಬಾ ಕಡೆ ಮೆಣಸು ಇಲ್ಲ, ಎಲ್ಲ ಕಡೆ ಫೇಲ್ಯೂರ್ ಆಗಿದೆ. ಕಷ್ಟಪಟ್ಟರು ಆಗಿಲ್ಲ. ವೆದರ್ ಸೂಟ್ ಆಗಲಿ, ಹೀಟ್ ಎಕ್ಸಸ್ ಇತ್ತು. ಆಗ ಸ್ಟಾರ್ಟಿಂಗ್ ಅಲ್ಲಿ ನೀರು ಯಾರು ಕೊಟ್ಟರು ಅವ್ರು ಸಕ್ಸಸ್ ಆಗಿದೆ. ಈಗ ಯಾರು ನೀರು ಕಂಟ್ರೋಲ್ ಮಾಡಿದ್ರೆ ಅವ್ರು ಸಕ್ಸಸ್ ಆಗಿದೆ. ಇದು ಈ ತೋಟಕ್ಕೆ ನನಗೆ ಮೂಲ ಅಂದರೆ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ಸರ್ ಬಂದಮೇಲಿಂದ ಈ ತೋಟದಲ್ಲಿ ಚಿಕ್ಕನಳ್ಳಿದು ಕಳೆನೇ ಬೇರೆ ಬಂತು. ನಿಜವಾಗ್ಲೂ ಅವರು ಈ ತೋಟಕ್ಕೆ ವಿಸಿಟ್ ಕೊಟ್ಟಾಗಿಂದಲೂ ವರ್ಷ ಜಾಸ್ತಿ ಆಗ್ತಿದೆ ಹೊರತು ಕ್ರಾಪು ಕಮ್ಮಿ ಏನು ಆಗ್ತಾ ಇಲ್ಲ. ಲಾಸ್ಟ್ ಇಯರ್ ಒಳ್ಳೆ ಕ್ರಾಪ್ ಇತ್ತು, ಈ ವರ್ಷನೂ ತುಂಬಾ ಚೆನ್ನಾಗಿದೆ. ಸರ್ ಬಂದಿದ್ದಾರೆ ಇವತ್ತು ವಿಸಿಟ್ ಮಾಡಕ್ಕೆ. ಹಲೋ ಸರ್, ನಮಸ್ಕಾರ. ಸರ್, ನೀವು ಹೋದಲ್ಲೆಲ್ಲ ಮೆಣಸನ್ನು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀರಾ, ಅದೊಂದು ಖುಷಿ ವಿಚಾರ. ಏನಣ್ಣ, ಎಲ್ಲಿ ಹೋಗ್ತಾರೆ, ಅವ್ರು ಹೇಳಿದ ಕೆಲಸ ಯಾರು ಮಾಡ್ತಾರೆ, ಅವ್ರು ಹೇಳಿದ್ದೇನೆ ಚಾಚು ತಪ್ಪನಂಗೆ ಮಾಡಿದ್ರೆ ಯಾರು ಫೇಲ್ಯೂರ್ ಖಂಡಿತ ಆಗಲ್ಲ. ಹೌದೌದು ಅಣ್ಣ, ಇದ್ರ ಬಗ್ಗೆ ಸ್ವಲ್ಪ ನೀವೇ ಇಂಟ್ರಡಕ್ಷನ್ ಕೊಡಿ ಸರ್. ನೀವು ಇಲ್ಲೇನಿಲ್ಲ, ಇದು ಸಾಧಾರಣ ರೋಬಸ್ಟಾ ತೋಟದಲ್ಲಿ ಬಳ್ಳಿಗಳ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ. ಬಟ್ ಇವರು ಮಾತ್ರ ಒಳ್ಳೆ ಪಾಪ್ಯುಲೇಷನ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಟೈಮಿಗೆ ಕರೆಕ್ಟಾಗಿ ಮರಗಸಿ ಮಾಡಿ ನೀರು ಕೊಡೋದು, ಮತ್ತು 2-3 ಬಾರಿ ಫೋಲಿಯಾ ನ್ಯೂಟ್ರಿಷನ್ನು, ಒಂದು 3 ಬಾರಿ ಗೊಬ್ಬರ ಕೆಳಗಡೆ ಅಷ್ಟು ಕೊಡ್ತಾರೆ. ಮತ್ತು ಇಲ್ಲಿ ರೋಬಸ್ಟಾಗೂ ಕೂಡ ಅಷ್ಟೇ. ಕಾಫಿ ಇಲ್ಲಿ ನಮ್ಮದು ಬರೀ ಮೆಣಸು ಅಂತಲ್ಲ, ಕಾಫಿ ಜೊತೆ ಮೆಣಸು. ಕಾಫಿನೂ ಕೂಡ ಇಲ್ಲಿ ಕನ್ಸಿಸ್ಟೆಂಟಾಗಿ ನಮಗೆ ಕ್ಲೀನ್ ಕಾಫಿ ಲೆಕ್ಕದಲ್ಲಿ ಎಕರೆಗೆ 1 ಟನ್ನು, ಕೆಲವು 1.25 ಟನ್ನು ಕೂಡ ನಾವು ಪಡೆದಿದ್ದುಂಟು. ಇಲ್ಲಿ ಒಂದು 4 ಎಕರೆ ಬ್ಲಾಕ್ ಇದೆ, ಅಲ್ಲಿ 1.5 ಟನ್ನು ಕೂಡ ನಮಗೆ ಕ್ಲೀನ್ ಕಾಫಿ ನಮಗೆ ಸಿಕ್ಕಿತ್ತು. ಈ ವರ್ಷವಂತೂ ಎಲ್ಲ ಕಡೆ ಒಂದು ಬೆಳೆ ಒಂದು ತೂಕ ಆದರೆ ಇವ್ರ ತೋಟದೇ ಒಂದು ತೂಕ. ಈಗ 2 ರೌಂಡ್ ಬಂದು ಅದಾಗಲೇ ಸೆಟ್ ಆಯಿತು. ಈಗ 3ನೇ ರೌಂಡು ಕೂಡ ಸೆಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಅಡಿಷನಲ್ ನ್ಯೂಟ್ರಿಷನ್ ಏನು ಮಟ್ಟಿಗೆ ಮಾಡಬೇಕು ಅಂತ ಪ್ಲಾಂಟ್ ಪ್ರೊಡಕ್ಷನ್ ಮಾತ್ರ ಪಕ್ಕಾ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಕಲ್ಚರಲ್ ಪ್ರಾಕ್ಟೀಸ್ ಅಂತೂ ಭಾಳ ಸೂಪರ್ಬ್ ಆಗಿದೆ, ಎಲ್ರಿಗೂ ಒಂದು ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ನಂಜು ರೋಗ ಇಲ್ದಿದ್ದು ಗಿಡಗಳು, ಇದು ಫೈಟ್ ಆಫ್ ಥರ ಒಂದು 3 ವರ್ಷದಿಂದ ದೂರ ಒಂದಷ್ಟು ಕಂಡಿತ್ತು. ಈಗ ಅದನ್ನು ಸಂಪೂರ್ಣ ನಮಗೆ ಏನು ಕಾಣ್ತಾ ಇಲ್ಲ ಲಾಸ್ಟ್ 2 ಇಯರ್ಸಿಂದ. ಇದು ಒಂದು ಆ್ಯಕ್ಚುಲಿ ಒಂದು ಹಾಟ್ಸ್ಪಾಟ್ ಫೈಟ್ ಆಫ್ ಥರದ್ದು, ಅದು ಕೂಡ ನಿಯಂತ್ರಣದಲ್ಲಿದೆ. ಮತ್ತು ಇಲ್ಲಾಗಲೇ ನಾವು ಒಂದು ಎಲ್ಲ ರೈತರುಗಳು ಸೇರಿಸ್ಕೊಂಡು ಒಂದು 3 ರೌಂಡ್ ಬೇರೆ ಬೇರೆ ಆರ್ಗನೈಸೇಷನ್ ನಾವು ಮೀಟಿಂಗ್ ಮಾಡಿದ್ವಿ.
ಅವ್ರಿಗೂ ಕೂಡ ಒಂದು ಮಾದರಿಯಾಗಿದೆ, ಪ್ರೇರಣೆ. ಅಣ್ಣ ಏನಂತಾರೆ ಯಾವ ಆರ್ಗನೈಸೇಷನ್ ಇದೆ, ಎಲ್ಲ ಆರ್ಗನೈಸೇಷನ್ ತೋಟ ಈ ವರ್ಷ ವಿಸಿಟ್ ಮಾಡಿದ್ದಾರೆ, ಆರ್ಗನೈಸರ್ ಬಂದಿದ್ರು, ಹೌದು, ಹಸಿರುನವರು ಆಮೇಲೆ ಬಂದಿದ್ರು. ನಾವು ಹೆಚ್ಚು ಯಾವುದೂ ನಾವು ಕಾಂಪ್ಲಿಕೇಟ್ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಸರಳ ಪ್ರಾಕ್ಟೀಸ್ ಅಷ್ಟೇ. ಇದು ಗೊಬ್ಬರ ಹಾಕೋದು, ಬುಡ ಇದು ಇಟ್ಕೊಳ್ಳೋದು, ಇದು ಎಲ್ಲ ಲೋಕಲಿ ಅವೈಲಬಲ್ ಏನು ವೀಡ್ ಮೆಟೀರಿಯಲ್ ಇದೆ ಅದನ್ನು ಯಾವ ವೀಡ್ ಸೈಡಲ್ಲಿ ಉಪಯೋಗಿಸೋದಿಲ್ಲ. ಎಲ್ಲ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ಗಳು ಕರೆಕ್ಟ್ ಟೈಮಲ್ಲಿ ಮಾಡ್ಕೊಂಡು. ಮತ್ತು 2 ಜನ ಬ್ರಿಲಿಯಂಟ್ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಒಂದು ಹೇಳಬೇಕು. ಯಾಕೆಂದರೆ ಒಬ್ಬರು ಕಾಫಿ ಬೆಳೆಯುತ್ತಾರೆ, ಈಶ್ವರ್ ಬಂದ್ಬಿಟ್ಟು ತೋಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ, ಇನ್ನೊಬ್ಬ ಈ ಶರಣ್ ಬಂದ್ಬಿಟ್ಟು ಸ್ಪೆಷಾಲಿಟಿ ಕಾಫಿ ಬಗ್ಗೆ. ಆ ಥರ 2 ಚಿನ್ನ ಅಂತ ಮಕ್ಕಳು ಬಡ್ಡೆ ಅದ್ರಷ್ಟು ಅವ್ರು ಮತ್ತೆ ಈ ತೋಟ ಸೈಡ್ ಬಂದಿದ್ದಾರೆ. MSc AG ಮಾಡ್ಕೊಂಡು ಆಸ್ಟ್ರೇಲಿಯಾದಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟು ನೀವು ನೋಡ್ತಾ ಇರ್ತೀರಾ ಈಶ್ವರ್ನಂತೂ ಡೈನಾಮಿಕ್ ಮಾತ್ರ ನಿಜವಾಗ್ಲೂ ಹೇಳ್ಬೇಕು. ನಮಗೆ ಖುಷಿ ಆಗುತ್ತೆ ನಾವು ಅವ್ರ ಜೊತೆಲಿ ಇದೀವಲ್ಲ ಅಂತ. ಯಾಕೆಂದ್ರೆ ಅವ್ರ ಐಡಿಯಾಸ್, ಯಂಗ್ಸ್ಟರ್ಸ್ ಐಡಿಯಾಸ್ ನಮಗೆ ಹೇಳ್ಬೇಕಾದ್ರೆ ಅಷ್ಟು ಖುಷಿ ಆಗುತ್ತೆ ನಮಗೆ. ಸೂಪರ್. ಮಕ್ಕಳ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅದರಲ್ಲಿ ಒಬ್ಬರು ಸ್ಪೆಷಾಲಿಟಿ ಕಾಫಿ, ಅವರು ಮಾರ್ಕೆಟಿಂಗ್ನಲ್ಲಿ ಸ್ಪೆಷಲೈಸ್ ಆಗ್ತಾ ಇದ್ದಾರೆ. ಎರಡನೇ ಅವ್ನು ಕಲ್ಟಿವೇಷನಲ್ಲಿ ಅವನಿಗೆ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಗಳು ಮಾಡಿ ಹೊರದೇಶದ ಕೂಲಿ ಕೆಲಸಕ್ಕೆ ಕಳಿಸ್ತೀವಲ್ಲ, ಆ ಥರ ಮಾಡಲಿಲ್ಲ. ಇಬ್ಬರು ತೋಟಕ್ಕೆ ಕರ್ಕೊಂಡು ಬಂದರು. ಇವರು ಅವ್ರು ಆಟ ಆಡಲಿಕ್ಕೂ ಕೂಡ 500ಕ್ಕೂ ಹೆಚ್ಚು ತೋಟ ಇದೆ, 4 ಲೊಕೇಶನ್ಸಲ್ಲಿ ಬರ್ತಾ ಇದೆ. ಈಗ ನಾವು ಒಂದು 2 ವರ್ಷದ ಹಿಂದೆ ನಿಮ್ಮ ತೋಟನ ಈ ಲೆವೆಲ್ಗೆ ಆಗಲ್ಲ, ಇನ್ನೂ ನಾವು ಅಪ್ಗ್ರೇಡ್ ಮಾಡಬೇಕು, ಒಂದು ನರ್ಸರಿ ಬೇಕು ಅಂದಾಗ ಹೋದ ವರ್ಷದ ಕೂಡ ಒಂದು 35-36 ಸಾವಿರ ಇಲ್ಲೇ ಮಲ್ಟಿಪ್ಲಿಕೇಶನ್ ಆಯಿತು. ಅದು ನರ್ಸರಿ, ಒಳ್ಳೆ ನರ್ಸರಿ. ಬೇರೆ ಕಡೆಯಿಂದ ರನ್ನರ್ಸ್ ತಂದು ನಾವು ಒಂದು ಅಂದಾಜು ನಾವು ಒಂದು 14 ವೆರೈಟಿಗಳು ತಂದು ಇಲ್ಲಿ ಮಲ್ಟಿಪ್ಲೈ ಮಾಡಿ ನಾವು ಹಾಕ್ತಾ ಇದ್ದೀವಿ. ಇಲ್ಲಿ ಅರೇಬಿಕನೂ ಇದೆ, ರೋಬಸ್ಟನೂ ಇದೆ. ಅದಕ್ಕೆ ತಕ್ಕನಂಗೆ ಎಷ್ಟು ಶೇಡ್ ಟ್ರೀಗಳುಂಟು ಹಾಗೆಯೇ ಮೆಣಸು ಇದೆ. ಮೆಣಸು ನಾವು ಈ ವರ್ಷ ಈಗ ಈ ಇರೋ ಜಾಗದಲ್ಲಿ ನಾವು ಇದು ಇರೋದು ಒಂದು 90 ಎಕರೆ ಆಸ್ಪಾಸು. ಇಲ್ಲಿ ಕೆಲವು ಬ್ಲಾಕಲ್ಲಿ ನಮಗೆ ಒಂದು ಎಕ್ಸ್ಟ್ರಾರ್ಡಿನರಿ ಇಲ್ಡೇನೆ ಬರುತ್ತೆ. ಇಲ್ಲಿ ಅದನ್ನು ಯಾವುದೇ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿರೋ ಅಂಥ ಒಳ್ಳೆ ಮೆಣಸಿನ ತೋಟಕ್ಕೂ ಕೂಡ ನಾವು ಅದನ್ನು ಎಕ್ಸೀಡ್ ಆಗುತ್ತೆ. ಅದು ಅಷ್ಟು ಮಟ್ಟಿಗೆ ನಾವು ಅದನ್ನು ತಂದಿದ್ದೀವಿ. ನಾವು ಅಣ್ಣ ಈ ವರ್ಷ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ 3 ನಂಬರು, ನಿಮ್ಮ ಹೆಸರು ಬೇರೆ ಕೊಟ್ಬಿಟ್ಟಿದ್ದಾರೆ. ಆ ಹೆಸರು ಏನು ಬಿಡಿ ಅಣ್ಣ? ಏನಿಲ್ಲ, ಡಾಕ್ಟ್ರದ್ದು ಕನಸು ಯಾವಾಗಲೂ ನಂಗೆ ಇಲ್ಲಿ ತೋಟಕ್ಕೆ ಬಂದಾಗ ನೀವು ಮನಸ್ಸು ಮಾಡಿದ್ರೆ ಈ ತೋಟದಲ್ಲಿ 100 ಟನ್ನಿಗೇನು ತೊಂದರೆ ಇಲ್ಲ, ಕುಯ್ಯಬೋದು. ನೀವು ಯಾವಾಗ ಸೆಂಚುರಿ ಗೌಡ್ರು ಆಗ್ತೀರಿ ಅಂತ ನಾನು ಪದೇ ಕೇಳ್ತಾರೆ. ಆದರೆ ಈ ವರ್ಷ ರೀಚ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಡಾಕ್ಟ್ರದ್ದು ಮಾರ್ಗದರ್ಶನದಿಂದ, ವೇಣುಗೋಪಾಲ್ ಸರ್ ಆಶೀರ್ವಾದದಿಂದ ಹಾಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲ ಆಶೀರ್ವಾದ ಪ್ರಶ್ನೆ ಅಲ್ಲ, ಹಾರ್ಡ್ ವರ್ಕ್ ಯಾವಾಗಲೂ. ನೀವು ಅಷ್ಟೊಂದು ನಮ್ಗಿಂತಲೂ ಬೆಳಿಗ್ಗೆನೆ ಫೋನ್ ಬರುತ್ತೆ ನನಗೆ ಯಾವಾಗಲೂ, ಏನು ವರ್ಕ್ ಆಗ್ತಿದೆ, ಎಷ್ಟು ಮಳೆ, ಸ್ಟಾರ್ಟಿಂಗ್ ಬ್ಲಾಸಮ್ ಇದರಲ್ಲಿ ಇದ್ದಾಗೆಲ್ಲ ವಿಚಾರಿಸೋರು. ಪದೇ ವಾರದಲ್ಲಿ 3-4 ಸತಿ ಕೇಳ್ಕೊಂಡವರು ಏನು ಕೆಲಸ ಆಯಿತು, ಯಾವ ರೀತಿ. ನಮಗೆ ಅವರ ಪ್ರೇರಣೆ ಏನಂದ್ರೆ ಅವರು ಅಷ್ಟೊಂದು ಕೇಳ್ತಾರಲ್ಲ ಅಂತೇಳಿ ಚಾಚು ತಪ್ಪದಂಗೆ ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ಕೆಲಸ ಇನ್ ಟೈಮಲ್ಲಿ ವರ್ಕ್ ಆಯಿತು. ಅದೇ ರೀತಿ ಅವರ ಮಾರ್ಗದರ್ಶನ ನನಗೆ ಪ್ರತಿ ವಾರದಲ್ಲಿ ಒಂದು 4-5 ದಿನ ಒಂದು ಅವರು ಪಾಪ ನಮ್ಮ ಜೊತೆ ಸ್ಪೆಂಡ್ ಮಾಡೋರು, ಫೋನಲ್ಲಿ ಮಾತಾಡ್ಕೊಂಡು. ಹಾಗಾಗಿ ಈ ಕುಯ್ಯಕ್ಕೆ ಅವರೇ ಕಾರಣ ಅಂತ. ಮತ್ತೆ ಅವ್ರು ಅಷ್ಟು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ನಾವು ತೋರಿಸಿಲ್ಲ ಅಂತಂದ್ರೆ ನಿಜವಾಗ್ಲೂ ಇಲ್ಲ, ಇದಕ್ಕೆ ಆಶಾದಾಯಕವಾಗಿರುತ್ತೆ ಮುಂದೆ ಕೂಡ. ಹೋದ ವರ್ಷ ನಾನಾಗಲೇ ಹೇಳಿದೆ ಒಂದು 35,000 ಪ್ಲಾಂಟಿಂಗ್, ಈ ವರ್ಷನೂ ಕೂಡ ಒಂದು 42,000 ಪ್ಲಾಂಟಿಂಗ್ ಆಗುತ್ತೆ. ಇದು ಮೆಣಸು ಬೇರೆ ಬೇರೆ ಬರುತ್ತೆ. ಮುಂದಿನ ವರ್ಷಕ್ಕೆ ನಮ್ಮದು ಮರಗಳೇ ಇರೋದಿಲ್ಲ, ಬಳ್ಳಿ ಮುಂದಿನ ವರ್ಷಕ್ಕೆ ಅಷ್ಟು ಪೂರ್ತಿ ನಾವು ಕವರ್ ಮಾಡ್ತೀವಿ. ಮತ್ತು ಹಾಗೆಯೇ ತುಂಬ ರಿಲೀಸ್ಡ್ ವೆರೈಟಿ ಯಾವುದುಂಟು ಅದರದ್ದೇ ನಾವು ಬ್ಲಾಕ್ ಮಾಡ್ತೀವಿ. ಆದರೆ ಅದನ್ನು ಏನಂದರೆ ನಾವು ಯಾವ ಸಂಸ್ಥೆಯಲ್ಲಿ ಅಥವಾ ಹೊರಗಡೆ ಇದು ನರ್ಸರಿಗೆ ನಾವು ಡಿಪೆಂಡ್ ಆಗೋದಿಲ್ಲ. ಏನು ಇಂಪ್ರೂವ್ಡ್ ಸೆಲೆಕ್ಷನ್ನು ಈಗ ಉಂಟು, ಪನ್ನೀರು 4 ಆಗ್ಬೋದು, ಪನ್ನೀರು 8 ಆಗ್ಬೋದು, 9 ಆಗ್ಬೋದು, 10 ಆಗ್ಬೋದು, ಅಥವಾ ವಿಜಯ ಇದು ಚಂದ್ರ ISR ಚಂದ್ರದಾನ ಆಗ್ಬೋದು. ಮತ್ತು ಪನ್ನೀರು 1, ಪನ್ನೀರು 2 ಅಂತೂ ನಾವು ಖಂಡಿತ ಇರ್ತೀವಿ. ಮತ್ತು ಜೊತೆಗೆ ಕರಿಮುಂಡಾದಲ್ಲಿ ಅರೇಬಿಕಕ್ಕೆ ಸ್ವಲ್ಪ ಕರಿಮುಂಡಾದ್ದು ಸೆಲೆಕ್ಷನ್ಸ್ ಬೇಕು. ಆ ಕರಿಮುಂಡಾದು ಕೂಡ ನಾವು ಅಲ್ಲಿ ಮಲ್ಟಿಪ್ಲೈ ಮಾಡಲಿಕ್ಕೆ ಹಾಕ್ತಾ ಇದ್ದೀವಿ. ಈಗ ಆ್ಯಕ್ಚುಲಾಗಿ ಒಂದು ಅರ್ಧ ಗಂಟೆ ಒಳಗಡೆಗೆ ಅದು ಮೆಷರ್ಮೆಂಟ್ ತೊಗೊಂಡು ಇನ್ನು 10 ದಿವಸದ ಒಳಗಡೆಗೆ ಆ ವೆರೈಟಿಗಳೆಲ್ಲ ಅಲ್ಲಿ ಪ್ಲಾಂಟ್ ಆಗುತ್ತೆ.